ನಿಮ್ಮನ್ನು ಜನ ಆಚೆ ಹಾಕಿರೋದು ನೀವು ನಾನ್ ಪರ್ಫಾರ್ಮೆನ್ಸ್ ನಾನ್ ಕಂಟೆಂಟ್ ಪ್ರೊವೈಡರ್ ಅಂತಲೇ ಆಚೆ ಹಾಕಿರೋದು. ಕೇವಲ ಉತ್ತರ ಕರ್ನಾಟಕದ ಬ್ಯಾಜ್ ಇಟ್ಕೊಂಡು ನಾನು ಬಡವ, ನಾನು ಸಿಂಗರ್ ಅನ್ನುವ ಮಾರಾಟವನ್ನು ದಯವಿಟ್ಟು ಮಾಡ್ಕೋಬೇಡಿ. ಅನೇಕ ಬಡ ಮಕ್ಕಳು, ಅನೇಕ ಪ್ರತಿಭಾವಂತರು ಈ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಯೂಸ್ ಮಾಡಿದ್ದಾರೆ. ನಿಮಗೆ ಕೊಟ್ಟ ವೇದಿಕೆಯನ್ನು ನೀವು ನಾಶ ಮಾಡ್ಕೊಂಡಿದ್ದೀರಾ, ವೇಸ್ಟ್ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಈ ಮೊಸಳೆ ನೀರನ್ನು ಕಣ್ಣೀರನ್ನು ಹಾಕಬೇಡಿ. ನಿಮ್ಮ ಅವಕಾಶವನ್ನು ನೀವೇ ಸುಟ್ಟಾಕೊಂಡಿದ್ದೀರಾ. ಆಳುವರು ಸಿಂಗರ್ ಆಗಿ ಹಳ್ಳಿಯ ಉತ್ತರ ಕರ್ನಾಟಕದ ಪ್ರತಿಭೆ, ಮಾತು, ಭಾಷೆ ಯಾವುದನ್ನೂ ತೋರಿಸ್ದೇನೆ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಅಲ್ಲಿ ತಪ್ಪಾಗಿದ್ದನ್ನು ಕಂಡು ಹಿಡಿಯೋದು, ಅಥವಾ ಅಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಧ್ವನಿಗೂಡಿಸೋದು, ಅಥವಾ ಯಾವುದಾದ್ರೂ ಒಂದು ಅಲ್ಲಿರ್ತಕ್ಕಂಥ ಕಾಂಟ್ರವರ್ಸಿಗೆ ತಮ್ಮ ಒಂದು ನಿಲುವನ್ನು ಯಾವುದಾದ್ರೂ ಒಂದು ಪ್ರತಿಭೆ ಅಡುಗೆ ಮಾಡೋದ್ರಲ್ಲೋ ಅಥವಾ ಮನೆ ಕ್ಲೀನ್ ಮಾಡೋದ್ರಲ್ಲೋ, ಅಲ್ಲಿ ಈಗ ಆಟದಲ್ಲಿ ವೈಫಲ್ಯತೆ ಇದೆಯೋ ಅಥವಾ ಜಡ್ಜ್ ಆಗೋ, ರೆಫ್ರಿ ಆಗೋ, ಏನಾದರೂ ಒಂದು ಮಾಡಬೇಕಾಗಿತ್ತು, ಸಾಧಿಸಬೇಕಾಗಿದ್ದು, ನೀವು ಸಾಧಿಸಿದಷ್ಟೇ ನಿಮ್ಮ ಅರ್ಧ ತಲೆ ಬೋಡ್ಸ್ಕೊಂಡಿದ್ದು, ಒಂದು ತಲೆ ಮೇಲೆ ಒಂದು ಪಟ್ಟಿ ಇಟ್ಕೊಂಡಿದ್ದು, ಅದನ್ನೇ ನಿಮ್ಮ ಸಾಧನೆ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಮಾಲು ಅವರೇ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.